السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين. أما بعد. ಪ್ರೀತಿಯ ವೀಕ್ಷಕರೇ, ನಾನು ಈ ಒಂದು ವಿಡಿಯೋ ಮಾಡುತ್ತಿರುವುದು ಕನ್ನಡದಲ್ಲಾಗಿರುತ್ತದೆ. ಕಾರಣ ಹಲವು ಜನರು ಮಲಯಾಳಂ ಗೊತ್ತಿಲ್ಲದ ಹಲವು ಜನರು ಮೆಸೇಜ್ ಮುಖಾಂತರ ಕೇಳಿಕೊಂಡಿರುವುದರಿಂದ ಈ ಒಂದು ವಿಡಿಯೋವನ್ನು ಅವರ ಅಪೇಕ್ಷೆ ಮೇರೆಗೆ ನಾನು ಈ ಒಂದು ವಿಡಿಯೋವನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಇನ್ಶಾ ಅಲ್ಲಾಹ್. ಇವತ್ತಿನ ನಮ್ಮ ಈ ಒಂದು ವಿಡಿಯೋ ನಮ್ಮ ಕೈಯಿಂದ ಸಾಲ ತೆಗೆದು ಕೊಡದೆ ಸತಾಯಿಸುವ ಜನರಿಗೋಸ್ಕರ. ನಾವು ಸಾಲ ಕೊಟ್ಟು ಅದನ್ನು ತಿರುಗಿ ಕೇಳುವ ಸಂದರ್ಭದಲ್ಲಿ ಕೊಡದೆ ಸತಾಯಿಸುವ ಜನರಿದ್ದಾರೆ. ಹಲವು ಕಾರಣಗಳು, ಹಲವು ಉಡಾಫೆಗಳು ಹೇಳಿ ನಮ್ಮನ್ನು ಸತಾಯಿಸುವ ಜನರಿದ್ದಾರೆ. ಅವರಿಗೋಸ್ಕರ ನಾವು ಹೋಗಿ ಅವರಲ್ಲಿ ಕೇಳುವಾಗ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ, ಏನ್ ಮಾಡ್ತೀಯ, ದಬ್ಬಾಳಿಕೆ ಅಥವಾ ಸತಾಯಿಸುವುದು, ಎದರಿಸುವುದು, ಬೈಯುವುದು, ಈ ತರ ಜನರು ಇರ್ತಾರೆ. ಅವರಲ್ಲಿ ಯಾವ ರೀತಿಯಾಗಿ ನಾವು ಈ ಒಂದು ಸಾಲವನ್ನು ಕೊಟ್ಟ ಸಾಲವನ್ನು ಕೇಳಬೇಕು ಎಂಬುದರ ಕುರಿತಾಗಿರುತ್ತದೆ. ಅದಕ್ಕೆ ನಾವು ಮಾಡಬೇಕಾದಂತಹ ಸಲ್ಕರ್ಮಗಳೇನು ಇನ್ಶಾ ಅಲ್ಲಾಹ್ ತಿಳಿಯೋಣ ಈ ವಿಡಿಯೋ ಮುಖಾಂತರ. ನಾವು ಬೆಳಗ್ಗಿನ ಜಾವ ಅಂದ್ರೆ ಸುಬಹಿ ನಮಾಜ್ ಮಾಡಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ 7 ದರೂದ್ ಹೇಳಬೇಕು, ಸ್ವಲಾತ್ ಹೇಳಬೇಕು. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ 7 ದರೂದ್ ಅಥವಾ ಸ್ವಲಾತ್ ಹೇಳಬೇಕು. ಅದು ಯಾವ ಸ್ವಲಾತ್? ಇಬ್ರಾಹಿಮೀಯ ಸ್ವಲಾತ್ ಆಗಿರಬೇಕು. ಇಬ್ರಾಹಿಮೀಯ ಸ್ವಲಾತ್ ಅಂದರೆ ನಾವು ನಮಾಜ್ ನಲ್ಲಿ ಅತ್ತಹಿಯಾತಿನಲ್ಲಿ ಹೇಳುವಂತಹ ಒಂದು ಸ್ವಲಾತ್ ಆಗಿರುತ್ತದೆ, ಇಬ್ರಾಹಿಮೀಯ ಸ್ವಲಾತ್. ಆ ಇಬ್ರಾಹಿಮೀಯ ಸ್ವಲಾತ್ ಯಾವುದು? ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ وعلى آل سيدنا محمد كما صليت على إبراهيم وعلى آل إبراهيم. ಈ ತರ ಇರುವಂತಹ ಈ ಇಬ್ರಾಹಿಮೀಯ ಸ್ವಲಾತನ್ನು ನಾವು 7 ಸಲ ಹೇಳಬೇಕು. ಆ ಹೇಳಿದ ನಂತರ ನಾವು ವಿಶುದ್ಧ ಕುರ್ಆನಿನಲ್ಲಿರುವ ಸೂರತ್ ಯೂಸುಫಿನ 68ನೇ ಆಯತ್ತು ಓದಬೇಕು. ಸೂರತ್ ಯೂಸುಫಿನ 68ನೇ ಆಯತ್ತು ನಾವೇನ್ ಮಾಡಬೇಕು? ಓದಬೇಕು. ಅದು ಓದಿದ ನಂತರ ಅದರಲ್ಲಿ ಕಲಾಹ ಅಂತ ಬರುತ್ತದೆ. ಅದು ಓದ್ತಾ ಇರುವಾಗ ಕಲಾಹ ಕಲಾಹ ಕಲಾಹ. ಇಲ್ಲಿ ನಾವು ಏನ್ ಮಾಡಬೇಕು? 7 ಸಲ ಹೇಳ್ಬೇಕು. ಕಲಾಹ ಕಲಾಹ ಅಂತೇಳಿ 7 ಸಲ ಹೇಳ್ಬೇಕು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. فلما دخلوا من حيث أمرهم أبوهم ما كان يغني عنهم من الله من شيء إلا حاجة في نفس يعقوب قضاها. ಈ ಕಲಾಹ ಎಂಬಲ್ಲಿ 7 ಸಲ ಹೇಳ್ಬೇಕು. ತದನಂತರ ಅದು ಹೇಳಿದ ನಂತರ ಆ ಆಯತ್ತನ್ನು ಪೂರ್ತಿಗೊಳಿಸಬೇಕು. ವಇನ್ನಹು ಲದು ಇಲ್ಮಿನ್ ಲಿಮಾ ಅಲ್ಲಮ್ನಾಹು ವಲಾಕಿನ್ನ ಅಕ್ಸರನ್ನಾಸಿ ಲಾ ಯಅಲಮೂನ್. ಈ ಆಯತ್ತನ್ನು ಅಲ್ಲಿಗೆ ಪೂರ್ತಿ ಮಾಡಿ ಅದು ಹೇಳ್ಬೇಕು. ಕಲಾನ್ ಎಂಬಲ್ಲಿ 7 ಸಲ ಹೇಳಲೇಬೇಕು. ಅದಾದ ನಂತರ ನಾವು ಪುನಃ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಪುನಃ ಏನ್ ಮಾಡಬೇಕು? 7 ಸಲ ಸ್ವಲಾತ್ ದರೂದ್ ಹೇಳಬೇಕು. ತದನಂತರ ನಾವು ಯಾರಿಗೆ ಸಾಲ ಕೊಟ್ಟಿರುತ್ತೇವೆ ಅವರ ಬಳಿ ಹೋಗಿ ಕೇಳಬೇಕು. ಪ್ರೀತಿಯ ಸಹೋದರ, ನಾನು ಕೊಟ್ಟ ಆ ಒಂದು ಸಾಲವನ್ನು ನನಗೆ ತಿರುಗಿಸಿಕೊಡು. ಕಾರಣ ಈ ಒಂದು ಅಮಲ್ ಮಾಡಿ, ಈ ಒಂದು ಸಲ್ಕರ್ಮ ಮಾಡಿ ಹಲವರಿಗೆ ಇದರ ಫಲ ಸಿಕ್ಕಿದೆ. ನೀವು ಕೂಡ ಪ್ರಯತ್ನಿಸಿ ನೋಡಿ ಇನ್ಶಾ ಅಲ್ಲಾಹ್. ಇನ್ನು 2ನೇ ಒಂದು ಸಲ್ಕರ್ಮವಿದೆ. ಅದು ಯಾವ ರೀತಿ ಮಾಡಬೇಕು ಎಂಬುದನ್ನು ನಾವು ತಿಳಿಯೋಣ. 2ನೇ
ಕ್ರಮ ಸ್ವಲ್ಪ ಕಠಿಣವಾದುದು. ಎರಡನೇ ಒಂದು ಕ್ರಮ ಇದೆಯಲ್ಲ, ಅದು ಸ್ವಲ್ಪ ಕಠಿಣವಾಗಿದೆ. ಅದಕ್ಕೆ ನಾವು ಮೊದಲು ಮಾಡಬೇಕಾದದ್ದು, ನಾವು ಎಲ್ಲಿ ಮಾಡ್ತೇವೆ ಈ ಒಂದು ಸಲ್ಕರ್ಮವನ್ನು, ಅಲ್ಲಿ ಇರುವಂತಹ, ಅದು ಮನೆಯಲ್ಲಾದ್ರಾಗ್ಲಿ ನಮ್ಮ ಆಫೀಸಲ್ಲಾದ್ರೂ ಎಲ್ಲಿಯಾದ್ರೂ ಸರಿ, ಅಲ್ಲಿ ಇರುವ ಜಿನ್ನಿಗಳು, ಪಿಶಾಚಿಗಳು, ಶೈತಾನುಗಳು, ಮೂರ್ತಿಗಳು ಅಲ್ಲಿಂದ ನಾವು ಓಡಿಸಬೇಕು. ಅದನ್ನು ಯಾವ ರೀತಿ ನಾವು ಓಡಿಸೋದು, ಅದಕ್ಕೆ ಮಾಡುವಂತಹ ಸಲ್ಕರ್ಮ ಏನು, ಅದಕ್ಕೆ ನಾವು ಮಾಡಬೇಕಾದದ್ದು ಸೂರತ್ತು ಜಲ್ಜಲ 7 ಬಾರಿ ಓದಬೇಕು. ಸೂರತ್ತು ಜಲ್ಜಲ 7 ಬಾರಿ ಅಥವಾ 7 ಸಲ ಓದ್ಬೇಕು. ಆ ಓದಿದ ನಂತರ ಫಸ್ಟಿಗೆ ಮಾತ್ರ ಬಿಸ್ಮಿ ಓದಬೇಕು. ಫಸ್ಟಿಗೆ ಮಾತ್ರ ಈ ಜಲ್ಜಲ ಸೂರತ್ತು ಓದುವಾಗ ಫಸ್ಟಿಗೆ ಮಾತ್ರ ಬಿಸ್ಮಿ ಓದಬೇಕು. ಮತ್ತೆ 6 ಸಲ ಓದುವಾಗ ಬಿಸ್ಮಿ ಓದಬಾರದು. ಅದರಲ್ಲಿ ಅಷ್ಟಾತನ್ ಎಂಬಲ್ಲಿ 3 ಸಲ ಓದಬೇಕು. ಈ ಸೂರತ್ತು ಜಲ್ಜಲದ ಓದ್ತಾ ಬರುವಾಗ ಅಷ್ಟಾತನ್ ಎಂಬ ಜಾಗದಲ್ಲಿ ಅಷ್ಟಾತನ್ 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 ಎಂದು 3 ಸಲ ಹೇಳ್ಬೇಕು. ತದನಂತರ ಆ ಸೂರತನ್ನು ಪೂರ್ತಿ ಮಾಡಬೇಕು. ಹೀಗೆ 7 ಸಲ ಮಾಡಿ ತದನಂತರ ಈ ತರ ಹೇಳ್ಬೇಕು. ಯಾವ ತರ? ಇನ್ಸರಿಫು ಯಾ ಉಮ್ಮಾರ ಹಾದಲ್ ಮಕಾನ ಹತ್ತ ಯಕ್ಲಿ ಹಾಜಾತಿ ವಲಾ ತುಫ್ಸಿದು ಅಲಾ ಅಮಲಿ ಅಲ್ವಾಹ ಅಲ್ವಾಹ ಅಲ್ ಅಜಲ್ ಅಲ್ ಅಜಲ್ ಅಸ್ಸಾ ಅಸ್ಸಾ. ಈ ಅಲ್ವಾಹ ಎಂಬಲ್ಲಿ 2 ಸಲ, ಅಲ್ ಅಜಲ್ ಎಂಬಲ್ಲಿ 2 ಸಲ, ಅದೇ ರೀತಿ ಅಸ್ಸಾ ಎಂಬಲ್ಲಿ 2 ಸಲ ಹೇಳ್ಬೇಕು. ಈ ತರ 3 ಸಲ ಹೇಳ್ಬೇಕು. ಈ ತರ ನಾವಲ್ಲಿ 3 ಸಲ ಅದನ್ನು ಹೇಳ್ಬೇಕು. ಇದು ಹೇಳಿದ ನಂತರ ನಮಗೆ ನಿದ್ರೆ ಬರಲು ಸಾಧ್ಯವಿದೆ, ಇಲ್ಲ ಅಂದ್ರೆ ಶರೀರದಲ್ಲಿ ಅಸ್ವಸ್ಥತೆ ಕಾಣಲು ಸಾಧ್ಯವಿದೆ. ಅದು ಟೆನ್ಷನ್ ಮಾಡಬೇಡಿ. ಇದು ಒಂದು ಉಪಯುಕ್ತ ಮಾರ್ಗವಾಗಿದೆ. ಇದು ಧೈರ್ಯ ಇರುವವರು ಮಾತ್ರ ಮಾಡಿ, ಇಲ್ಲ ಅಂದ್ರೆ ಮಾಡಬೇಡಿ. ಇನ್ನು ಈ ಒಂದು ಸಲ್ಕರ್ಮ ಮಾಡುವಾಗ ನಮ್ಮ ಶರೀರವನ್ನು ನಾವು ಭದ್ರತೆಗೊಳಿಸಬೇಕು. ಯಾವ ರೀತಿ ಭದ್ರತೆಗೊಳಿಸಬೇಕು? 7 ಸಲ ಆಯತುಲ್ ಕುರ್ಸಿ ಓದಬೇಕು. 7 ಸಲ ಆಯತುಲ್ ಕುರ್ಸಿ ಓದಬೇಕು. ಮೊದಲು ಮಾತ್ರ ಬಿಸ್ಮಿ ಹೇಳಿ, ಮತ್ತೆ 6 ಸಲ ಓದುವಾಗ ಆಯತುಲ್ ಕುರ್ಸಿ ಓದುವಾಗ ಬಿಸ್ಮಿ ಹೇಳಬಾರದು. ಅದರಲ್ಲಿ ವಲಾ ಯಊದುಹು ಹಿಫ್ಲುಹುಮಾ ಎಂಬಲ್ಲಿ 3 ಸಲ ಓದಬೇಕು. ಅದು ಪ್ರತಿಯೊಂದು ಸಲ ನಾವು ಓದ್ತಾ ಇರುವಾಗ ವಲಾ ಯಊದುಹು ಹಿಫ್ಲುಹುಮಾ ಎಂಬಲ್ಲಿ 3 ಸಲ ಓದಬೇಕು. ಇಲ್ಲಿಗೆ ನಮ್ಮ ಶರೀರ ಏನಾಯ್ತು? ಭದ್ರವಾಯಿತು. ಆ ಭದ್ರಪಡಿಸಿದ ನಂತರ ನಾವೊಂದು ಪಾತ್ರದಲ್ಲಿ ಸ್ವಲ್ಪ ಬೆಂಕಿ ತಂದು ಇಟ್ಟುಕೊಳ್ಳಬೇಕು. ನಮ್ಮ ಹತ್ತಿರದಲ್ಲಿ ಸ್ವಲ್ಪ ಬೆಂಕಿ ತಂದು ಇಟ್ಟುಕೊಳ್ಳಬೇಕು. ಮತ್ತೆ 66 ನಲ್ಮಣಿಗಳು ಬೇಕು. ನಾನು ಆ ನಲ್ಮಣಿಗ ಫೋಟೋ ನಿಮ್ಮ ಸ್ಕ್ರೀನ್ ನಲ್ಲಿ ತೋರಿಸ್ತೇನೆ. ಅದರಿಂದ ಆ ನಲ್ಮಣಿಗಳಿಂದ ಒಂದನ್ನು ಕೈ ಬೆರಳಲ್ಲಿ ಹಿಡಿದು 7 ಸಲ ಆಯತುಲ್ ಕುರ್ಸಿ ಓದಬೇಕು. ಎಷ್ಟು ಸಲ? 7 ಸಲ ಆಯತುಲ್ ಕುರ್ಸಿ ಓದಬೇಕು. ಮೊದಲು ಒಂದರಲ್ಲಿ ಮಾತ್ರ ಬಿಸ್ಮಿ ಓದಬೇಕು. 7 ಆಯತುಲ್ ಕುರ್ಸಿ ಓದಿ ಪೂರ್ತಿ ಆದ ನಂತರ ಅದನ್ನು ಈ ರೀತಿ ತವಕ್ಕಲ್ ಮಾಡಬೇಕು. ಯಾವ ರೀತಿ? ನಾನು ಇಲ್ಲಿ ನಿಮ್ಗೆ ಸ್ಕ್ರೀನ್ ನಲ್ಲಿ ಇನ್ಶಾಅಲ್ಲಾ ತೋರಿಸ್ತೇನೆ. ಅದು ಯಾವ ರೀತಿ ಎಂಬುದನ್ನು ತವಕ್ಕಲ್ ಮಾಡುದು ಎಂಬುದನ್ನು ನಾನು ಹೇಳ್ತೀನಿ ನೋಡಿ. ತವಕ್ಕಲು ಯಾ ಖುದ್ದಾಮ, ತವಕ್ಕಲು ಯಾ ಖುದ್ದಾಮ ಹಾದಿಹಿಲ್ ಆಯಾತ ಶರೀಫ ಬಿ ಅಜಾಬಿ ಅಲಾ ಫುಲಾನಿ ಬಿನ್ ಫುಲಾನ. ಇಲ್ಲಿ ಈ ಫುಲಾನಿ ಬಿನ್ ಫುಲಾನ ಎಂಬಲ್ಲಿ ನಾವು ಯಾರಿಗೆ ಸಾಲ ಕೊಟ್ಟಿರುತ್ತೇವೆ ಆತನ ಹೆಸರು ಹಾಗೂ ಆತನ ತಾಯಿ ಹೆಸರು ಇಲ್ಲಿ ಸೇರಿಸಬೇಕು. ಹತ್ತ ಬರುದಲಿ ಮಾ ಅಲೈಹಿ ಮಿನಲ್ ಹುಕೂಕಿ ಬಾರಕಲ್ಲಾಹು ಫೀಕುಂ ವ ಅಲೈಕುಂ ಎಂದು 3 ಸಲ ಹೇಳ್ಬೇಕು. ಅದು ಹೇಳಿದ ನಂತರ ಮತ್ತೆ ಆ ಮಣಿಯನ್ನು ನಮ್ಮ ಹತ್ತಿರ ಇಟ್ಟಂತಹ ಆ ಬೆಂಕಿಗೆ ಹಾಕಬೇಕು. ಇದೇ ತರ ಈ 66 ಮಣಿಗಳನ್ನು ಮಾಡಬೇಕು.
ಇದು ಎಷ್ಟು ದಿನ ಮಾಡಬೇಕು? 3 ದಿವಸಗಳವರೆಗೆ. 3 ದಿವಸಗಳವರೆಗೆ ಇದನ್ನು ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು. ಅದು ಮಾಡಬೇಕಾದ ಸಮಯ ಅಥವಾ ದಿನ ಭಾನುವಾರ ಇಶಾ ನಮಾಜು ಮಾಡಿದ ನಂತರ. ಭಾನುವಾರ ಇಶಾ ನಮಾಜು ಮಾಡಿದ ನಂತರ ಇದನ್ನು ಮಾಡಬೇಕು. ಇದು ಶಾಂತವಾದ ಒಂದು ಸ್ಥಳದಲ್ಲಿ ಶಾಂತವಾಗಿರಬೇಕು, ಒಬ್ಬನೇ ಇರಬೇಕು, ಒಬ್ಬಂಟಿಯಾಗಿ ಕೂತು ಮಾಡಬೇಕು. ಇದು ಕಡ್ಡಾಯವಾಗಿದೆ. ಅವನು ಒಬ್ಬನೇ ಕೂತು ಯಾರು ಯಾರಿಗೆ ಸಾಲ ಕೊಡ್ಲಿಕ್ಕೆ ಕೇಳಲಿಕ್ಕೆ ಹೋಗ್ತಾನೆ ಅವನು ಒಬ್ಬನೇ. ಈಗ ನಾನು ಕೊಡುವುದಾದ್ರೆ ನಾನು ಒಬ್ಬನೇ ಅಲ್ಲಿ ಕೂತು ಏನ್ ಮಾಡ್ಬೇಕು, ನಾನು ಕೇಳ್ಬೇಕಂದ್ರೆ ನಾನು ಒಬ್ಬನೇ ಕೂತ್ಕೊಂಡು ಈ ಒಂದು ಸಲ್ಕರ್ಮವನ್ನು ನಾವು ಮಾಡಬೇಕು. ಆವಾಗ ನಾವು ಸ್ವಲ್ಪ ಸುಗಂಧ ಭರಿತವಾಗಿ ಕೂತ್ಕೋಬೇಕು. ಸುಗಂಧವನ್ನೆಲ್ಲ ಮೈಗೆ ಹಚ್ಕೊಂಡು ಅಲ್ಲಿ ಶಾಂತವಾಗಿ ಶುದ್ಧವಾದ ಸ್ಥಳದಲ್ಲಿ ಕೂತು ಈ ಒಂದು ಸಲ್ಕರ್ಮ ಮಾಡಬೇಕು. ಇನ್ಶಾ ಅಲ್ಲಾ ಈ ವಿಡಿಯೋ ನೋಡುತ್ತಿರುವವರು ಈ ಒಂದು ಚಾನೆಲ್ನಲ್ಲಿ ಈ ವಿಡಿಯೋವನ್ನು ನೋಡುತ್ತಿರುವವರು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇತರರಿಗೆ ಇದನ್ನು ತಲುಪಿಸಿ. ಅಲ್ಲಾಹು ಎಲ್ಲರಿಗೂ ಒಳಿತನ್ನು ನೀಡಲಿ. ದುವಾ ವಸಿಯತ್ತಿನೊಂದಿಗೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.